ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ. ಸ್ನೇಹಿತರೆ, ಬಹುಮುಖ್ಯವಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 10ನೇ ತಾರೀಕು HAL ಬಳಿ ಬಂದು ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಅಲ್ಲಿ ಒಂದು ಸಭೆ ಅಂದ್ರೆ ಅಲ್ಲಿ ಸಾಕಷ್ಟು ಮಂದಿ, ನೂರಾರು ಮಂದಿ ಅಲ್ಲಿ ಜಮಾವಣೆ ಆಗಿರ್ತಾರೆ. ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಅವತ್ತು ಆ ವೇದಿಕೆಯ ಮೇಲೆ ಭಾಗಿಯಾಗಿರ್ತಾರೆ. ಅವತ್ತು ಆ ಒಂದು HAL ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆನಂತರ ಅಲ್ಲಿಂದ ಅವರು ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಮತ್ತೆ ಆ ಒಂದು ಆಶ್ರಮಕ್ಕೆ ಹೋಗೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳಾಗಿರುತ್ತೆ. ಆದರೆ ಇದೇ ಒಂದು ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಪೊಲೀಸರಿಗೆ ಸಾಕಷ್ಟು ಒಂದು ತಲೆಬಿಸಿ ಆಗುತ್ತೆ. ಅಲ್ಲಿ ರಾಮನಗರದ ಪೊಲೀಸರಿಗೆ, ಯಾಕಂತಂದ್ರೆ ಅಲ್ಲಿ ಮೋದಿ ಬೈ ರೋಡ್ ಹೋಗುವಂತಹ ಮಾರ್ಗ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಸಿಕ್ಬಿಡುತ್ತೆ. ಕಾಕ್ತಾಳಿ ಎಂಬಂತೆ ಅದಕ್ಕೂ ಮೊದಲು ಒಂದು ಕರೆ ಕೋರಮಂಗಲದ ಕಂಟ್ರೋಲ್ ರೂಮ್ಗೆ ಒಂದು ಫೋನ್ ಹೋಗುತ್ತೆ. ಅಲ್ಲಿ ಲೋಹಿತ್ ಎಂಬ ಆತ ಏನ್ ಮಾಡ್ತಾನೆ, ಫೋನ್ ಮಾಡಿ ಕಂಟ್ರೋಲ್ ರೂಮ್ಗೆ ಮೋದಿ ಬಂದಿದ್ದಾರೆ, ಮೋದಿ ಇವಾಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಜಿಲ್ಲೆಯೆಲ್ಲ ಕೂಡ ನಾವು ಸ್ಫೋಟಕ ವಸ್ತುಗಳನ್ನ ಇಟ್ಟಿದ್ದೀನಿ ಅಂತೇಳಿ ಹೇಳ್ತಿರ್ತಾರೆ. ಇದರಿಂದ ಭಯಗೊಂಡಂತ ಬೆಳಗ್ಗೆ 112 ಆಗಿರ್ಬೋದು ಎಲ್ಲ ಅಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ. ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಟ್ರ್ಯಾಕ್ ಮಾಡ್ತಾರೆ. ಇವ್ರು ಕರೆ ಹೇಳಿರೋದಕ್ಕೂ ಮತ್ತೆ ಅಲ್ಲಿ ರೋಡಲ್ಲಿ ಸಿಕ್ಕಿರುವಂತಹ ಜಿಲೆಟಿನ್ ಕೊಟ್ಟಿಗೂ ಒಂದು ಸಾಮ್ಯತೆ, ಒಂದು ಕಾಕ್ತಾಳಿ ಎಂಬಂತೆ ಅದು ನಿಜ ಎಂಬಂತೆ ಅದು ಬಿಂಬಿತ ಆಗುತ್ತೆ. ಕೂಡಲೇ ಅಲರ್ಟ್ ಆಗ್ತಾರೆ ಪೊಲೀಸರು. ಒಂದ್ ಕಡೆ ಇಡೀ ಬೆಂಗಳೂರು ಸೌತ್ ಈಸ್ಟ್ ಡಿವಿಷನ್ ಅಂದ್ರೆ ಆಗ್ನೇಯ ವಿಭಾಗದ ಪೊಲೀಸರು ಎಲ್ಲರೂ ಕೂಡ ಆ ಒಂದು ಬೆನ್ನು ಬೀಳ್ತಾರೆ, ಆರೋಪಿಯ ಬೆನ್ನು ಬಿದ್ದು. ಕೊನೆಗೂ ಕೂಡ ಆ ನಂಬರ್ ಯಾರ್ದು ಏನು ಅಂತ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ. ಈತ ಪದೇ ಪದೇ ಆಗಾಗ ಈ ಪೊಲೀಸರಿಗೆ ತಲೆಬಿಸಿಯನ್ನು ಮಾಡ್ತಾ ಇದ್ದ, ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದ ಅಂತೇಳಿ. ಸ್ನೇಹಿತರೆ, ಈ ಒಂದು ಪ್ರಕರಣವನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋಂತೆ ಅಂತಂದ್ರೆ, ಈಗ ಕಳೆದ ಕೇವಲ 2 ತಿಂಗಳಲ್ಲಿ ಈಗ ಕೋರ್ಟ್ಗೆ 38ನೇ ACGM ಕೋರ್ಟ್ಗೆ ಈಗ ಕೋರಮಂಗಲದ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಪೇಜ್ಗಳ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂಥದ್ದು. ಅದರಲ್ಲಿ ಈತ ಮಾನಸಿಕ ಸ್ಥಿಮಿತ ಇಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮೆಡಿಕಲ್ ರಿಪೋರ್ಟ್ಸ್ ಇಲ್ಲ ಅನ್ನೋದು, ಮತ್ತೆ ಈತ ಹೌದು ಅವತ್ತು 112ಗೆ ಉದ್ದೇಶಪೂರ್ವಕವಾಗಿ ಮೋದಿ ಬರುವಂತ ಮಾಹಿತಿಯನ್ನ ತಿಳಿದು ಅವತ್ತು ಮಾಧ್ಯಮಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ಮಾಹಿತಿಯನ್ನ ಅರಿತು ಅವತ್ತು ಮೋದಿಯವರಲ್ಲಿಗೆ HAL ಇದ್ರ ಕಡೆ ಬರ್ತಾರೆ ಅನ್ನೋ ಮಾಹಿತಿಯನ್ನ ಗೊತ್ತಿದ್ದು ಸಹ ಈತ ಉದ್ದೇಶಪೂರ್ವಕವಾಗಿಯೇ ಫೋನನ್ನ ಮಾಡಿರುವಂಥದ್ದು, ಕರೆ ಮಾಡಿ ಥ್ರೆಟ್ ಮಾಡಿದ್ದಾನೆ ಅನ್ನೋದು ಒಂದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಆ ಬಗ್ಗೆ ಆ ಅಂಶವನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂಥದ್ದು. ಅದಲ್ಲದೆ ಐ ವಿಟ್ನೆಸ್ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಏನಂತಂದ್ರೆ, ಈತ ಫೋನ್ ಮಾಡಿ ಆತ 112 ಮಾತಾಡಿರುವಂಥದ್ದು ರೆಕಾರ್ಡ್ ಇದೆ. ಆ ರೆಕಾರ್ಡ್ ಅನ್ನ ಮತ್ತೆ ಈತನ ಫೋನ್ ನಲ್ಲಿ ಸಿಕ್ಕಂತ ಕೆಲ ಒಂದು ನಂಬರ್ಸ್ ಆಗಿರ್ಬೋದು, ಮತ್ತೆ ಈತ ಸರ್ಚ್ ಮಾಡಿರುವಂತ ರೀತಿ ಆಗಿರ್ಬೋದು, ಜೊತೆಯಲ್ಲಿ ಈತ ಬೇರೆಯವರಿಗೆ ಅಂದ್ರೆ ಅವರ ತಂದೆ ತಾಯಿ ಅವರ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೆ ಈತನ ಆಕ್ಟಿವಿಟೀಸ್ ವಿಚಾರವಾಗಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಐ ವಿಟ್ನೆಸ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಕೆಲ ಈತ ಹೋಗಿರುವಂತೆ ಅವತ್ತು ದಿನ ಇವನು ಕರೆ ಮಾಡಿ ನೇರವಾಗಿ ಈತ ತಮಿಳುನಾಡಿಗೆ ಹೋಗಿದ್ದಾನೆ. ಹೀಗಾಗಿ ಸಾಕಷ್ಟು ಅನುಮಾನ ಮೂಡಿದೆ, ಈತ ಬೇಕಂತ ಉದ್ದೇಶಪೂರ್ವಕವಾಗಿ ಈ ತರ ಮಾಡಿದ್ದಾನೆ ಅಂತೇಳಿ. ಆದ್ರೆ ಈತ ಕೇವಲ ಕರೆಯನ್ನಷ್ಟೇ ಮಾಡಿದ್ದ, ಆದ್ರೆ ಜಿಲೆಟಿನ್ ಕಡ್ಡಿ ಇಟ್ಟಿದವರು ಯಾರು ಅನ್ನೋದು ಇದು ಕೂಡ ಪತ್ತೆ ಆಗಿಲ್ಲ. ಈತನಿಗೂ ಮತ್ತೆ ಅಲ್ಲಿ ಜಿಲೆಟಿನ್ ಕಡ್ಡಿ ಇಟ್ಟಿದವರೆಗೂ ಯಾವುದೇ ಕೂಡ ರೀತಿಯಾದಂತಹ ಸಂಬಂಧ ಇಲ್ಲ. ಮತ್ತೆ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಅಂದ್ರೆ ಏನಿದೆ ಯಾವ ರೂಟ್ ಟ್ರ್ಯಾಕ್ ನೋಡಿದ್ರೆ ಈತ ಅನಾಲಿಸಿಸ್ ಮಾಡಿದಂತ ಸಂದರ್ಭ ಈತ ಓಡಾಡಿರುವಂಥದ್ದು ತಮಿಳುನಾಡು ಬಾರ್ಡರ್ ಹೊಸೂರು ಕಡೆ ಹೋಗಿ ಈತ ಬಂದಿರುವಂಥದ್ದು. ಹೀಗಾಗಿ ಆ ಟ್ರ್ಯಾಕ್ ಇದೆ. ಮತ್ತೆ ಈತ ಇಲ್ಲಿ ಬಂದು ಸಡನ್ ಆಗಿ ಬರುವಂತಲ್ಲಿ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳಿಲ್ಲ. ಈ ಮೂಲಕವಾಗಿ ಪೊಲೀಸರು, ಒಂದು ಕೋರಮಂಗಲ ಪೊಲೀಸರು ಈ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತದ್ದಾಗಿರ್ಬೋದು, ಅದನ್ನ ಈಗ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಕೂಡ ಆತ ಜೈಲಲ್ಲೇ, ಪರಪ್ಪನಗರ ಸೆಂಟ್ರಲ್ ಜೈಲಲ್ಲೇ ಆರೋಪಿ ಲೋಹಿತ್ ಇರುವಂತದ್ದು. ಒಂದು ಅವರ ತಂದೆ ತಾಯಿ, ಯಾಕಂದ್ರೆ ಈತನ ಒಂದು ಕರೆ ಮಾಡಿರುವಂತದ್ದು ಅವತ್ತು NIA ಅಧಿಕಾರಿ ಆಗಿರ್ಬೋದು, ISD ಅಧಿಕಾರಿಗಳಾಗಿರ್ಬೋದು, ರಾ ಆಫೀಸರ್ಸ್ ಆಗಿರ್ಬೋದು, ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು, ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲ ಪೊಲೀಸರು ಅವತ್ತು ಈತನ ಎಂಕ್ವೈರಿಗೆ ಮುಗಿಬಿದ್ದಿದ್ರು. ಕಾರಣ ಏನಂದ್ರೆ, ಮೋದಿ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕರೆ, ಅಲ್ಲಿ ಸಿಕ್ಕಂತ ಜಿಲೆಟಿನ್ ಕಡ್ಡಿ ಏನಪ್ಪಾ ಇದು ಅನ್ನೋದು ಸಾಕಷ್ಟು ಎಲ್ಲ ಪೊಲೀಸರಿಗೆ ಒಂದು ನಿದ್ದೆ ಕೆಡಿಸಿತ್ತು. ಅವತ್ತೆಲ್ಲರೂ ಕೂಡ ಆ ಒಂದು ಘಟನೆಯಿಂದ ಶಾಕ್ ಆಗಿದ್ರು. ಸದ್ಯ ಆದ್ರೂ ಆ ಒಂದು ಕೇಸಲ್ಲಿ ಅಂದ್ರೆ ಆ ಜಿಲೆಟಿನ್ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದಿದ್ರೂ ಸಹ ಈತ ಅವತ್ತು ಬೇಕಂತ ಉದ್ದೇಶಪೂರ್ವಕವಾಗಿ ಥ್ರೆಟ್ ಮಾಡಿದ್ದಾನೆ ಅನ್ನೋದಕ್ಕೆ ಸಿಕ್ಕಂತ ಎವಿಡೆನ್ಸ್ ಗಳನ್ನ ಆಧರಿಸಿ ಈಗ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದರೆ. ಸುಮಾರು 80ಕ್ಕೂ ಹೆಚ್ಚು ಪುಟಗಳ ಸ್ಟೇಟ್ಮೆಂಟ್ ಇದೆ. ಮತ್ತೆ ಈತ ಬರೆದಿರುವಂತದ್ದು, ಈತನ ಮೊಬೈಲ್ ಅಲ್ಲಿ ಸರ್ಚ್ ಮಾಡಿರುವಂತದ್ದು, ಮತ್ತೆ ಈತನ ಒಂದು ನಡವಳಿಕೆ ಏನಿದೆ ಅದೇ ರೀತಿಯಾಗಿರುವಂತದ್ದು. ಪದೇ ಪದೇ ಪೊಲೀಸರಿಗೆ ಕರೆ ಮಾಡುವಂತದ್ದು, ಆಗಾಗ ಇದೇ ರೀತಿ ಥ್ರೆಟ್ ಮಾಡುವಂತದ್ದು ಎಲ್ಲ ಕೂಡ ಗೊತ್ತಾಗಿದೆ. ಮತ್ತೆ ಆತನ ರೂಟ್ ಮ್ಯಾಪ್ ಏನಿದೆ ಎಲ್ಲ ಕೂಡ ಹೊಸೂರು ಬಾರ್ಡರ್ ಹೋಗಿ ಬಂದಿರುವಂತದ್ದೇನಿದೆ
ಇವೆಲ್ಲ ಕೂಡ ಪ್ರಿಪ್ಲಾನ್ ಮಾಡಿದಾನೆ ಉದ್ದೇಶಪೂರ್ವಕವಾಗಿ ಅಂತೇಳಿ. ಮೊದಲು ಆತ ಮಾನಸಿಕವಾಗಿ ಸರಿಯಿಲ್ಲ ಅಂತ ಹೇಳ್ತಿದ್ರು ಸಹ, ಆತ ಮೆಡಿಸಿನ್ಸ್ ಏನು ತೆಗೆದುಕೊಳ್ತಾ ಇದ್ರು ಸಹ, ಆತನ ಮಾಡಿರುವಂಥ ಕೃತ್ಯ ಏನಿದೆ ಇದು ಆ ರೀತಿಯಾಗಿ ಇವನು ಮಾನಸಿಕ ಸ್ಥಿಮಿತ ಕಳ್ಕೊಂಡು ಮಾಡಿಲ್ಲ. ಈಗ ಮಾನಸಿಕ ಸ್ಥಿಮಿತ ಕಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಈತ ಇದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಮೆಡಿಕಲ್ ರಿಪೋರ್ಟ್ಸ್ ಆಧಾರಿತವಾಗಿ ಆತನಿಗೆ ಸಪೋರ್ಟ್ ಇಲ್ಲ. ಹೀಗಾಗಿ ಈತನ ಮನಸ್ಥಿತಿ ಎಲ್ಲ ಕರೆಕ್ಟ್ ಆಗಿದೆ, ಫಿಸಿಕಲಿ ಕರೆಕ್ಟ್ ಆಗಿದೆ, ಈತನ ಆಕ್ಟಿವಿಟೀಸ್ ಎಲ್ಲ ಓಕೆ. ಆದರೆ ಈ ರೀತಿಯಾಗಿ ಇವನು ಕೃತ್ಯ ಮಾಡಿರುವಂಥದ್ದು ಉದ್ದೇಶಪೂರ್ವಕ ಅನ್ನೋ ನಿಟ್ಟಿನಲ್ಲಿ ಒಂದು ಕೇಸ್ ಅಂದರೆ ಚಾರ್ಜ್ ಶೀಟ್ ಅನ್ನ ಮಾಡಿ ಅದರಲ್ಲಿ ದಾಖಲೆಯಲ್ಲಿ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಅನ್ನ ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ. ಸದ್ಯಕ್ಕೆ ಈ ಒಂದು ಮೋದಿ ಬಂದಂತ ಸಂದರ್ಭದಲ್ಲಿ ಕರೆ ಮಾಡಿದಂತ ಈ ಒಂದು ವಿಚಾರ ಈಗ ಕೊನೆಗೂ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಅನ್ನ. ಸದ್ಯ ಈಗ ಮುಂದೆ ಟ್ರಯಲ್ ಸಂದರ್ಭದಲ್ಲಿ ಏನೋ ಬೆಳವಣಿಗೆ ಆಗುತ್ತೆ, ಈತ ಜೈಲಲ್ಲೇ ಇದ್ದಾನೆ. ಅದು ಬೇಲ್ ತೆಗೆದುಕೊಳ್ಳುವಂತ ಕೇಸ್ ಆಗಿದ್ರು ಕೂಡ ಅವರು ಕುಟುಂಬಸ್ಥರ ಮುಂದಾಗಿಲ್ಲ. ಅವರು ಕೂಡ ಒಂದು ಬೇಸರ, ಮಗನ ಒಂದು ಈ ಒಂದು ನಡವಳಿಕೆಯಿಂದ ಅವರು ಕೂಡ ಇವರೆಲ್ಲರೂ ಕೂಡ ಅವರನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಹಾಗೆ ಹೀಗೆ ಅಂತ ಅದರಿಂದ ಅವರು ಬೇಸತ್ತಿರುವಂತದ್ದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.